ಜನ್ಮದಲ್ಲಿಯೂ ನೆನೆಸಲಾರೆ. ಅರಸನ ಕುವರಿ ನಾನೆಂದು ಕೈ ಹಿಡಿದು ಕರೆದುಕೊಂಡು ಹೋಗುವುದು ಮಾತ್ರ ತಿರಸ್ಕಾರ ಮಾಡಬೇಡ ಮುನಿಪ. ಇಷ್ಟೇ ಎನ್ನ ಬಿನ್ನಪ್ಪ. ಇದು ಅಲ್ಲದೆ ಮತ್ತು ಹೇಳುವನ್ನು ಕೇಳು. ನುಡಿದಂತೆ ನಡೆಯುವುದು ಬಹು ಕಠಿಣ. ಇನ್ನೂ ಅವಕಾಶವಿದೆ. ನೀನು ನಿನ್ನ ನಿರ್ಧಾರದ ಮೇರೆಗೆ, ನಿಮ್ಮ ತಂದೆ ತಾಯಿಯರ ಆಶೀರ್ವಾದದ ಮೇರೆಗೆ ಆಲೋಚನೆಯ ಮಾಡು ರಾಜಕುಮಾರಿ ಕಂಬು ಕಂದರಿ. ಇಲ್ಲ ಹೇಳದ ಆಲೋಚನೆಯ ಮಾಡುವುದಿಲ್ಲ. ಅದೇನು ಚೆನ್ನಾಗಿ
ಸ್ಥಾನಕ್ಕೆ ಹೋಗಿ ಹಾಗೆ ರೇಣುಕಾ ಈ ವಿಚಾರವನ್ನು ತಿಳಿಸು. ನಿನ್ನ ತಂದೆಯು ಹೇಳಿದ ಮಾತಿನಂತೆ ನಡೆದುಕೊಳ್ಳುವುದು ಶ್ರೇಷ್ಠವಾಗಿ ತೋರುತ್ತದೆ ನಲ್ಲೇ ಇದು ನಿನಗೆ ತಿಳಿಯುವುದಿಲ್ಲೇ? ಹಾಗೆ ರೇಣುಕಾ ಇನ್ನಿಷ್ಟದಂತೆ ಆಗಲೇ ದೇವ ನನ್ನ ತಂದೆಯ ಹತ್ತಿರ ಹೋಗಿ ಹಾ ಇಬ್ಬರ ಪ್ರೀತಿಯ ವಿಚಾರವನ್ನು ತಿಳಿಸೋಣ. ಜಾಗೃತಿಯಿಂದ ಹೋಗಿ ಬರುವಂತವಾದ ರೇಣುಕಾ. ತಿಪ್ಪೆ ಜಯರಾಮ್ ಇವರು ಹಾರ್ಮೋನಿಯಂ ಮಾಸ್ಟರ್ಗೆ 100 ರೂಪಾಯಿಗಳನ್ನು ಬರುತ್ತಾರೆ. ಹಾಗೆ ಕಳವಳ ತಿಪ್ಪೆ ಅರ್ಜುನ ಕೂಡ ಹಾರ್ಮೋನಿಯಂ ಮಾಸ್ಟರ್ ರಾಮಂಜನೇಯ ಸಾರಿಗೆ 100 ರೂಪಾಯಿಗಳನ್ನು ಶಿವಲಿಂಗ ಪೂಜೆಗೆ ಎನ್ನಂತ ಹರಭಕ್ತರನ್ನು ಹಿಂಸಪಡಿಸಿದವರ ಪಟ್ಟಣವನ್ನು ಸುಟ್ಟು ಚೂರು ಮಾಡಿದರೆ ಈ ಭೂಚಕ್ರವನ್ನು ತೆಲೆಗಾಗಿ ಮಾಡಿ ನಿಲ್ಲಿಸಲೇ ಸಾರಥೆ ಕರ್ರನೆ ತಿರುಗುವ ವಾಯುವನ್ನು ಬಂಧಿಸಿಬಿಡಲೇ ಈ ಧರಣಿ ಆದಿಶೇಷನ ಸರ್ಪವನ್ನು ಮತಿಸಿಬಿಡಲೇ. ಶಿವಲಿಂಗ ಪೂಜೆಗೆ ಬಂದ ಮಾಡಿದವರ ನಾಮವನ್ನು ಬೇರೆ ಸಾರದೆ ತಮ್ಮಿಷ್ಟದಂತಾಗಲಿದೇವ. ನೋಟಿದೀಯ ಮಧಾಂಧನಾದ ಕಾರ್ತವೀರಾರ್ಜುನನು ಮಾಡಿದ ಮೋಸದ ರೀತಿ ನೋಡಿದವ ಸತಿಯರನ್ನು ಲೋಲಾಡುವುದಕ್ಕಾಗಿ ನದಿಗೆ ಸಾವಿದ ಕೈಯಗಳನ್ನು ಹದಕ್ಕೆ ಶಿವಲಿಂಗ ಪೂಜೆಗೆ ಭಂಗ ಮಾಡಿದ ಕಾರ್ತವೀರನು ಹಿಂದಿನ ದಿನ ಸಾಗರ ಮಧ್ಯದೊಳಗಿರಲಿ ಲೋಕದಲ್ಲಿ ಅಡಗಿರಲಿ ಈ ದಿನದ ಕದನಕ್ಕೆ ಹೋಗಿ ರಾವಣಾಸುರನೆಂಬ ಚಕ್ರೇಶ್ವರನಿಗೆ ಧರಣಿ ಮಂಡಲದಲ್ಲಿ ಹೆದರಾಕುವ ಗಟ್ಟುಗಳಿಗೆ ಪರಾಕ್ರಮವನ್ನು ತೋರಿಸುವುದು ಸಾರದೆ ಕಾಂತವೀರ ಜುನನ ಸಮೀಪಕ್ಕೆ ರಥವನ್ನು ನಡೆಸುವಂತಾಗಿದೆ. ದೇವಸಮುದ್ರ ಜಮದಗ್ನಿಯವರು ಸುಮಕ್ಕನವರಿಗೆ 100 ರೂಪಾಯಿಗಳನ್ನು ಕಲಾಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. Hey
ಪ್ರಾಣೇಶ್ವರ ಪ್ರಾಣೇಶ್ವರಿ ಕೇಳುವೆನು ಕೇಳು. ಪ್ರಿಯ ಪ್ರಿಯ ಕಾಂತ ಚೆನ್ನಾಗಿ ಕೇಳು. ಏನು ಚೆನ್ನಾಗಿ ಹೇಳು. ಪ್ರಿಯ ಪ್ರಿಯ ಪ್ರಾಣೇಶ್ವರ ಕಳೆದವಳು ಖಡ್ಗವನ್ನು ಹಿಡಿದು ರಕ್ತ ಕಷ್ಟವಾದ ರಥವನ್ನು ಏರಿ ಸದ್ಯವಾದ ಇನ್ನು ಮುಂದೆ ಯಾವ ವಿಚಾರವನ್ನು ಹೇಳದೆ ನೀನು ಹೋಗುವುದು ಎಲ್ಲಿಗೆಂದು ತಿಳಿಸು ಕಾಂತ. ಭಕ್ತವರ್ಧನೆಯಾದ ಪ್ರಾಣನಾಯಕಿ ಅಹೋ ಪ್ರಿಯ ಸಖ, ಈ ಧಾತ್ರಿ ಮಂಡಲವನ್ನು ಕತ್ತಲೆ ಗುಟ್ಟಿ ಹಿಟ್ಟು ಮಾಡಿ ತೋರು ಬಿಡುವ ದಿಟ್ಟಾದಿದ್ದ ರಾವಣಾಸುರನ ಹೋಗುವ ಸಮಯದಲ್ಲಿ ಹಂಗನ ಹಟ್ಟ ಬಂದು ಕೇಳುವುದು ಚಂದವಲ್ಲ. ನಾನು ಹಿಟ್ಟಿನಿಂದ ಪ್ರಾಣೇಶ್ವರ ಚಂದವಲ್ಲವೆಂದು ಹೇಳಿದೆಯಲ್ಲ, ನಿನ್ನ ಅರ್ಧ ದೇಹಕ್ಕೆ ಬಾಧ್ಯಳಾದ ನಾನು ನಿನ್ನ ವಯಣದ ವಿಚಾರವನ್ನು ಕೇಳುವುದು ಎನ್ನ ಧರ್ಮವಾಗಿದೆ. ಆ ಧರ್ಮ ನಮಗೆ
ಅವರಿಗೆ ನನ್ನ ಹೃದಯಪೂರ್ವಕವಾಗಿ ಪ್ರಾಣೇಶ್ವರ ಕರದಲ್ಲಿ ಶರವನ್ನು ಹಿಡಿದು ವೀರಭದ್ರನ ಅವತಾರವನ್ನು ತಾಳೆ ನಿನ್ನ ಅರ್ಧ ದೇಹಕ್ಕೆ ಬಾಧ್ಯರಾದ ಎನ್ನ ಮುಂದೆ ಯಾವ ವಿಚಾರವನ್ನು ಹೇಳದೆ ಇಷ್ಟೊಂದು ಕೋಪಾತುರದಿಂದ ಎಲ್ಲಿಗೆ ಹೋಗುತ್ತಿರುವೆ ವಿಚಾರವನ್ನು ಸವಿಸ್ತಾರವಾಗಿ ತಿಳಿಸು ರಮಣ ಸನ್ಮೋಹನ ಬರಣ. ಸುಂದರ ಅವರ ಕಾರ್ಯಗಳು ಇಂದಿನವರೆಗೆ ಜಯಪ್ರದ ಹೊಂದಲಿಲ್ಲ. ಸುಂದರ ಆದರೆ ತಿಳಿಸುವುದು ಕೇಳ. ಅದೇನು ಚೆನ್ನಾಗಿ ಹೇಳು. ಕಳಕ್ಕೆಂದ ಮಂದಾರ ಮುಂಚೆಯಂತ ಸುಂದರ ರಥದಲ್ಲಿ ಕುಳಿತು ಸತ್ತ ಎಂಬುದಕ್ಕೆ ಇವನಲ್ಲೇ ಪಟ್ಟಣಕ್ಕೆ ಸೇರಿಸಿ ಬರುವುದಕ್ಕೆ ಓಡುವನು ಸುಂದರ. ಇದಕ್ಕೆ ನೀನಾಗಬೇಕು ಗಾಬರಿ. ಕಾರ್ತಿವೀರಾಸನೊಡನೆ ಪಂಥವನ್ನು ತೊಟ್ಟು ಹೋಗುವೆನೆಂದು ಹೇಳಿದೆಯಾ? ಸಹಜವಾಗಿ ಹೋಗುವುದು ಸುಂದರ. ನಿನ್ನ ಮಾತನ್ನು ನಾನು ಸರ್ವತ ನಂಬಲಾರೆನು. ಪ್ರಾಣೇಶ್ವರ, ಕಾರ್ತಿವೀರಾಸನೆಂದರೆ ಸಾಮಾನ್ಯದವನೆಂದು ಭಾವಿಸಬೇಡ. ಪ್ರಾಣೇಶ್ವರ, ನೀನು ದಶಕಂಠ ರಾಮನಾದರೆ ದತ್ತಾತ್ರೇಯ ಮುನಿಗಳಿಂದ 100 ಭುಜಗಳನ್ನು ಪಡೆದಿರುವನು ಆ ಕಾರ್ತಿವೀರಾರ್ಜುನನ. ಕಾಂತ, ನೀನು ದಶಕಂಠನಾದರೂ ಕೂಡ ಆತನನ್ನು ಜಯಿಸಲು ಸಾಧ್ಯವಿಲ್ಲ. ಪ್ರಾಣೇಶ್ವರ, ಆತನಿಗೆ ದತ್ತಾತ್ರೇಯ ಮುನಿಯ ಆಶೀರ್ವಾದವಿರುವುದು. ಹಾಗಾದರೆ ಸತಿಯಳ ಮಾತಿಗೆ ಬೆಲೆ ಇಲ್ಲವೇ? ಎನ್ನ ಮಾತಿಗೆ ನೀನು ಬೆಲೆ ಕೊಡುವುದಿಲ್ಲವೇ? ಹಾಗಾದರೆ ಹೇಳುವನು ಕೇಳು. ಸತಿಯಳ ಮಾತಿಗೆ ಬೆಲೆ ಇಲ್ಲ. ಕಾಂತ, ಎಷ್ಟು ಹೇಳಿದರೂ ಫಲವಿಲ್ಲ. ದಶಕಂಠ, 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 ನೀ ಬಿಡುವಂತ. ಕಾಂತ, ಚೆನ್ನಾಗಿ ಕೇಳು. ಮಾತಿಗೆ ಬೆಲೆ ಇಲ್ಲ. ಎಷ್ಟು ಹೇಳಿದರೂ ಫಲವಿಲ್ಲ. ದಶಕಂಠ, 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 ನೀ ಬಿಡುವಂತ. ಏತಕ್ಕೆ ಕೇಳುವುದಿಲ್ಲ? ಕೇಳುವುದಿಲ್ಲವೆಂದು ನನ್ನನ್ನು ಏತಕ್ಕೆ ಕಟ್ಟಿಕೊಂಡೆ? ಪ್ರಾಣೇಶ್ವರ, ಸತಿಯಳ ಮಾತಿಗೆ ಬೆಲೆ ಕೊಡುವುದಿಲ್ಲವೆಂದು ನೋಡಿದೀಯಾ? ಸತಿಯಳ ಮಾತಿಗೆ ಬೆಲೆ ಇಲ್ಲ. ಎಷ್ಟು ಹೇಳಿದರೂ ಫಲವಿಲ್ಲ. ಪ್ರಾಣೇಶ್ವರ,
ಪ್ರಾಣಗಂತೆ ಕಾರ್ತಿವೀರಾರ್ಜುನರೊಡನೆ ಪಂಥವನ್ನು ತೊಟ್ಟು ಹೋಗುವೆನೆಂದು ಹೇಳಿದೆಯಲ್ಲ, ಹೌದು ಸುಂದರಿ. ನಿನ್ನ ಮಾತಿಗೆ ನನ್ನ ಸರ್ವ ಸಮ್ಮತಿಯೂ ಇಲ್ಲ. ಅದು ಯಾತಕ್ಕಿಲ್ಲ ಪ್ರಾಣೇಶ್ವರ, ಪ್ರಾಣೇಶ್ವರಿ. ಸತಿಯಳ ಮಾತನ್ನ ಧಿಕ್ಕಾರ ಮಾಡಿ ಹೋದರೆ ಆತನನ್ನ ಜಯಿಸಲು ಸಾಧ್ಯವಿಲ್ಲ. ನನ್ನ ಬುದ್ಧಿ ಸಂಪನ್ನ. ಏನೇ ಸುಮತಿಯ ಸುದಿಯಾದ ಮಂಡೋದರಿ. ಪ್ರಾಣೇಶ್ವರ, ಇದೇನು ನಿನ್ನ ಮಾತಿನ ವೈಖರಿ ಸುಂದರಿ. ಅಗೋ ಸುಂದರ, ಇರುವೆಯಿಂದಿಡಿದು 84 ಲಕ್ಷ ಜೀವರಾಶಿಗಳ ಸಮವಾಗಿದೆ ಸುಂದರಿ. ಕೈಲಾಸ ವಾಸವಾದ ಪರಶುವನ ಲಿಂಗ ಪೂಜೆ ಮಾಡುವ ಸಮಯದಲ್ಲಿ ರೇವ ನದಿಗೆ ಅಡ್ಡವಾಗಿ ಕುಳಿತು ಈಕೆಯನ್ನು ಮಾಡಿದನು ಸುಂದರಿ. ಅಗೋ ಸುಂದರ, ಆ ದುರವನಾದ ಕಾರ್ತಿವೀರಾರ್ಜುನ ಒಬ್ಬರೇ ತ್ರಿಲೋಕವನ್ನು ಕೆಳಕೆಳಗಾಗಿ ಮಾಡುವ ತೀರ್ಥಾದಿತ್ಯ ರಾವಣ ಈ ಜಗತ್ತೆಲ್ಲ ಕೆಳಕೆಳಗಾಗಿ ವೈಧಾಡುವುದು ಹಾ, ಅಂದರೆ ಅಗೋ ಸುಂದರ, ವೈಕುಂಠ ವಾಸನಾದ ನಾರಾಯಣನು ಎನ್ನನ್ನು ಕಂಡ ಕಂಟಕನ ಪ್ರಾಪ್ತಿ ಆಯಿತೆಂದು ಆದಿಶೇಷನ ಮೊರೆ ಮಾಡಿ ಕ್ಷೀರ ಸಾಗರದಲ್ಲಿ ಹಟಗಿಕೊಂಡ ಅಂದರೆ ಪ್ರಿಯ, ಹಿಯಕೋಚಿತನಾದ ಕಾರ್ತಿವೀರಾರ್ಜುನನು ಎನ್ನದ ಕುಲ ಸಮಾನ ಸುಂದರಿ. ಅವನಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟು ಬರುವುದಕ್ಕೆ ಹೋಗುವನು ಸುಂದರಿ. ಇದಕ್ಕೆ ನೀನಾಗದೇನ ಗಾಬರಿ. ಅಹೋ ಲಂಕಾಧೀಶ್ವರನಾದ ರಾವಣ, ಆಹೇ ಮಂಡೋದರಿ. ಮಾಡಬೇಡ ಮಾಡಬೇಡ ಕಾರ್ತಿವೀರಾರ್ಜುನರು ನಿನ್ನ ಪಯಣ. ಅದು ಯಾತಕ್ಕೆ ಮಾಡಬಾರದು ಪ್ರಾಣೇಶ್ವರ, ಪ್ರಾಣಗಾಂತ. ಆತುರನಿಗೆ ಬುದ್ಧಿ ಮಟ್ಟ ಎಂಬುವಂತೆ ಆತುರದಿಂದ ನೀನು ಹೋಗಿದ್ದೇ ಆದರೆ ನಿನಗೆ ಅಪಜಯವಾದರೂ ಆಗಬಹುದು. ಅಪಜಯವಾದರೂ ಚಿಂತೆ ಇಲ್ಲ, ಅವನನ್ನು ಬಿಡುವುದಿಲ್ಲ. ಕಾಂತ, ಅಂತೆ. ಕೇಳುವೆನು ಕೇಳು. ಏನು ಚೆನ್ನಾಗಿ ಹೇಳು. ತಿನಿಯ ಎನ್ನ ಜೀವನದೊಡೆಯ ನೀನು. ಕಾಂತ, ಅಂತೆ. ಕೈ ಹಿಡಿದ ಪ್ರಿಯ ಸತಿಯಳ ಹಿತ ನುಡಿಯ ಆಲಿಸೆಯ. ಕಾಂತ, ಚೆನ್ನಾಗಿ ಕೇಳು. ನೀನಿಯ ಎನ್ನ ಜೀವನದೊಡೆಯ ನೀನು. ನಿನ್ನ ಪ್ರಿಯ ಸತಿಯಳ ಹಿತ ನುಡಿಯ ಆಲಿಸೆಯ. ಎನಿಯ ಲಂಕಾಧೀಶ್ವರ, ಓ ಪ್ರಾಣೇಶ್ವರ, ಎನ್ನಯ ಪಾಲಿಗೆ ನೀ ಪರಮೇಶ್ವರ. ಲಂಕಾಧೀಶ್ವರ, ಓ ಪ್ರಾಣೇಶ್ವರ, ಎನ್ನಯ ಪಾಲಿಗೆ ನೀ ಪರಮೇಶ್ವರ. ಹೋಗುವ ಪಯಣ ನೀಗಿದು ವಿವರ. ಹೋಗುವ ಪಯಣ ಒಪ್ಪೆನು ಗಮನ, ಬೇಡೆನ್ನುವೆನು ನಿನ್ನಯ ಪಯಣ. ಬೇಡೆನ್ನುವೆನು ನಿನ್ನಯ ಪಯಣ. ಇನಿಯ ಎನ್ನ ಜೀವನದೊಡೆಯ ನೀನು. ಕೈ ಹಿಡಿದ ಪ್ರಿಯ ಸತಿಯಳ ಹಿತ ನುಡಿಯ ಆಲಿಸೆಯ. ಲಂಕಾಧೀಶ್ವರ, ಸೋದರಿ, ಓ ಎನ್ನ ಪ್ರಾಣೇಶ್ವರ. ಓ ನನ್ನ ಪ್ರಾಣೇಶ್ವರ. ಕಾಂತ, ಕಾಂತೆ. ಸತಿಯಳ ಮಾತನ್ನ ಧಿಕ್ಕಾರ ಮಾಡಿ ದತ್ತಾತ್ರೇಯ ಮುನಿಗಳಿಂದ ಆಶೀರ್ವಾದ ಪಡೆದುಕೊಂಡು 100 ಭುಜಗಳನ್ನು ಪಡೆದಿರುವಂತಹ ಕಾರ್ತಿವೀರಾರ್ಜುನರನ್ನು ನೀನೇನಾದರೂ ಪಂಥಕ್ಕೆ ಹೋಗಿದ್ದೆ ನಿಜವಾದರೆ ನೀಚವಾದರೆ ಹೇಗಾಗುವುದು? ಖಂಡಿತ ನಿನಗೆ ಅಪಜಯವಾಗುವುದು. ಅಪಜಯವಾದರೂ ಚಿಂತೆ ಇಲ್ಲ, ಕಾವಲನ್ನು ಬಿಡುವುದಿಲ್ಲ. ಕಾಂತ, ಕಾಂತೆ. ಸತಿಯಳ ಮಾತಿಗೆ ಹೋಗೊಟ್ಟು ನಿನ್ನ ಪಂಥವನ್ನು ಬಿಟ್ಟು ಎನ್ನ ಮಾತನ್ನು ಕೇಳು ದಶಕಂಠರ
ಮಾರನಹಳ್ಳಿಯಲ್ಲಿ ರೇಣುಕಾ ಮಹಾತ್ಮೆಯಲ್ಲಿ ಪರಿಶ್ರಮ ಪಾತ್ರ ಮಾಡ್ತಾರೆ, 200 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರೆ. ಅವರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಪತಿವರ್ಥ ಶಿರೋಮಣಿಯರ ಮನದಲ್ಲಿ ಶಿರೋಮಣಿಯರ ಗಣದಲ್ಲಿರುವ ಮಂಡೋದರಿ ಕಾಂತ ಹೇಳುವ ವಾಕ್ಯವು ಹಿತವಾದವೇ ಸರಿ. ಹಸ್ತದಿಕ್ಪಾಲಕರನ್ನು ಲಂಕಾನಗರದ ಸಿಂಹಾಸನಕ್ಕೆ ಮೆಟ್ಟಿಗಳಾಗಿ ಮಾಡಿದ ಚಕ್ರಧಾರಿಗೆ ಸುಂದರಿ ಮಹಿಷ್ಮತಿ ನಗರದ 1000 ಭುಜಬಲದ ಕಾರ್ಥವೀರ ಸುನನ 1000 ಭುಜಂಗಳನ್ನು ಕತ್ತರಿಸಿ ಈ ವಸತಿಯನ್ನು ಉಸಿರಾಡುವುದಕ್ಕೆ ಸುಂದರ ದತ್ತಾತ್ರೇಯನಿಂದ 1000 ಭುಜಂಗಳನ್ನು ಪಡೆದರೆ ನಾನು 10 ತಲೆಗಳನ್ನು ಧರಿಸಿದ ಲಂಕಾಧೀಶ್ವರನ ಮಂಡೋದರಿ ಈ ಲಂಕಾನಗರದ ವೀರನಾರಿ. ಹಾಗಾದ್ರೆ ಎಷ್ಟು ಮಾತ್ರಕ್ಕೂ ನಿನ್ನ ಪಂಥವನ್ನು ನೀನು ಬಿಡುವುದಿಲ್ಲವೇ? ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಸುಂದರಿ. ನನ್ನ ಮಾತನ್ನು ನೀನು ಕೇಳುವುದಿಲ್ಲವೇ? ಈ ಸಮಯದಲ್ಲಿ ಕೇಳುವುದಿಲ್ಲ ಕಾಂತ. ಹಣೆ ಬರಕ್ಕೆ ಹೊಣೆಯಾರು, ವಿಧಿ ಲಿಖಿತವನ್ನು ತಪ್ಪಿಸುವರಾದರೂ ದಾರು. ನಾನು ಎಷ್ಟು ವಿಧವಾಗಿ ಕೇಳಿಕೊಂಡರೂ ನೀನು ಎನ್ನ ಮಾತನ್ನು ಕೇಳಿಲ್ಲವೆಂದ ಬಳಿಕ ನಿನ್ನ ಹೆಚ್ಚೆ ಹೇಗಿದೆಯೋ ಹಾಗೆ ಆಗಲಿ. ನಿನ್ನ ಮಾತಿನಂತೆ ನಿನ್ನ ಕಾರ್ಯವನ್ನು ಸಾಧಿಸಿಕೋ ಕಾಂತ, ಮಹಾಗುಣವಂತ. ಪ್ರಾಣೇಶ್ವರ, ನೀನು ಕಾರ್ತಿವೀರಾರ್ಜುನನೇ ಪಂಥವನ್ನು ತೊಟ್ಟು ಹೋಗುವೆನೆಂಬ ಕಾರ್ಯಕ್ಕೆ ಸತ್ಯಳಾದ ನಾನು ನಿನಗೆ ಜಯವಾಗಲೆಂದು ಜಯದ ಆರತಿಯನ್ನು ಬೆಳಗುವೆನು. ಪೀಠವನ್ನು ಅಲಂಕರಿಸುವೆ. ಪ್ರಾಣೇಶ್ವರ, ನಿನ್ನಿಷ್ಟದಂತೆ ಹಾಗೆ ಸುಂದರಿ. ಇವರು ರೇಣುಕರಾಜನ ಪದಕ್ಕೆ 100 ರೂಪಾಯಿಗಳನ್ನು ಕಾಣಿಕೆ ಕೊಟ್ಟರು. ಕೇಳು ತಂದೆ.
ಪಾಣಿಗ್ರಹಣ ಮಾಡಿಸಬೇಕೆಂದು ಬೇಡಿಕೊಳ್ಳುವೆ ಜನಕ. ಜಗದ ವಿಖ್ಯಾತಿ ಕಾಂತಿ ಕನಕ. ಅಮ್ಮ ಅಂದ್ರೆ ನಿನ್ನ ಬುದ್ಧಿಗೆ ಮಂಕು ಕಲಿಯಂತೆ ಯಾರ ಹೆಂಡಿಗೆ ಅಪ್ಪಯ್ಯ ರೇಣುಕ ಇದ್ದ ಮಾತನ್ನೇ ಆಡುತ್ತಿರುವೆ ತಂದೆ. ಆ ಗಡ್ಡದ ಕೊಟ್ಟ ಸನ್ಯಾಸಿಯನ್ನು ಬರಲಾಡಿಯ ಮಗಳೇ ರೇಣುಕ ಜನಕ ಕಾಶ್ಮೀರ ರಾಜಕುಮಾರಿಯಾದ ನೀನ ರಾಜಕುಮಾರ ಕೈ ಹಿಡಿಯಕ್ಕ ಈ ರೀತಿ ಮಾತನಾಡಲು ಸರಿಯಲ್ಲ ಮಗಳೇ. ಬುದ್ಧಿ ಸಂಪನ್ನೇ ಅಪ್ಪಯ್ಯ ಮಗಳೇ ರೇಣುಕ ಸನ್ಯಾಸಿ ಅಂದರೆ ಅವರೇನು ಮನುಷ್ಯರಲ್ಲವೇನು ತಂದೆ? ಅವರು ಸನ್ಯಾಸಿ ತಂದೆ ಮಗಳೇ ಅಪ್ಪಯ್ಯ ರೇಣುಕ ನಾನು ಅವರನ್ನು ಬಯಸಿರಲಿಲ್ಲ ತಂದೆ. ಓದುವ ಮುಂದೆ ಹೇಗೆ ಮಾತನಾಡಿದೆ ಇದ್ದ ಮಾತನ್ನೇ ಆಡುತ್ತಿರುವೆ ರೇಣುಕ ತಂದೆ. ಒಬ್ಬ ರಾಜಕುಮಾರ ಮಗಳು ಇರಬಹುದು ತಂದೆ. ಮತ್ತೆ ರಾಜರನ್ನು ಕೇಳು ಅಪ್ಪಯ್ಯ ಅಮ್ಮಯ್ಯ ರಾಜಕುಮಾರಿ ಅಂದರೆ ಅವರಿಗೇನು ಮನಸ್ಸಿಡುವುದಿಲ್ಲವೇ? ಹೌದು ನನಗೆ ಹೇಳಬಹುದು ಆ ಸನ್ಯಾಸಿ ಅದಕ್ಕೆ ನಮಗೆ ಅಪ್ಪಯ್ಯ ಅಮ್ಮಯ್ಯ ನನಗೆ ರಾಜರು ಬೇಕಾಗಿಲ್ಲ ತಂದೆ. ಓದ್ಸ ಮುಂದೆ ಅಪ್ಪಯ್ಯ ರಾಜರನ್ನು ಕೇಳು ನನಗೆ ರಾಜರು ಬೇಕಾಗಿಲ್ಲ ಆ ತಂದೆ. ಸನ್ಯಾಸಿ ಎಂದು ಹೇಳಿದಲ್ಲ ಅಪ್ಪಯ್ಯ ಎಲ್ಲ ಹಳೆಯಂದರೆ ರಾಜಕುಮಾರ ಆಗಿರಬೇಕು ಅಪ್ಪಯ್ಯ ಅಮ್ಮಯ್ಯ ಅವರು ರಾಜಕುಮಾರಗಿರಿಗಿಂತ ಮಿಗಿಲಾಗಿದ್ದಾರೆ ತಂದೆ. ಅವನಿಗೆ ಹೊಂದುವುದಕ್ಕೆ ಹಣ್ಣು ನೋಡಿಲ್ಲ ಇಲ್ಲದಿದ್ದರೆ ಏನಾಯ್ತು ಅವನಿಗೆ ಸನ್ಯಾಸಿ ಅಪ್ಪಯ್ಯ? ಅಮ್ಮಯ್ಯ ಅನ್ನವಿಲ್ಲದಿದ್ದರೆ ಏನಾಯ್ತು ಅಪ್ಪಯ್ಯ? ಹುಣ್ಣುವುದು ಹೆಮ್ಮಯ್ಯ ಅವರನ್ನು ನೋಡಿ ತೃಪ್ತಿ ಪಟ್ಟುಕೊಳ್ಳುತ್ತೇನೆ ತಂದೆ. ಅವನ ಏನು ಮಾಡುವ ಅಮ್ಮಯ್ಯ ಸನ್ಯಾಸಿಯು ಅಪ್ಪಯ್ಯ ಅಮ್ಮಯ್ಯ ಹೇಳುವೆನೆ ಕೇಳು. ಚೆನ್ನಾಗಿರಮ್ಮ ಅಮ್ಮಯ್ಯ ಹೂವು ದುಂಬಿಯ ಸ್ನೇಹವನ್ನು ಬಯಸುವುದಲ್ಲದೆ ಹುಲ್ಲಿನ ಸ್ನೇಹವನ್ನು ಬಯಸುವುದೇ? ಫಲ ಫಲ ಹೆಂಗಮ್ಮಯ್ಯದು ನೀರಿಲ್ಲದೆ ನೈತಿಲ ಬದುಕಲು ಸಾಧ್ಯವೇ? ಅಮ್ಮಯ್ಯ ಚಕೋರವು ಚಂದ್ರನನ್ನು ಬಯಸಿದಂತೆ ಅದೇಕೋ ನನ್ನ ಮನಸ್ಸು ಅವರನ್ನೇ ಬಯಸುತ್ತಿದೆ. ಅವರಿಲ್ಲದ ನಾ ಬದುಕಲಾರ ಜನಕ. ಜಮದಗ್ನಿಯಿಂದಲೇ ನನ್ನ ಜನ್ಮ ಸಾರ್ಥಕ. ರಂಗಾಪುರ ಕ್ಯಾಂಪ್ ಹನುಮಂತಪ್ಪ ಇವರು ರೇಣುಕರಾಜನ ಪದಕ ಸುಂದರವಾದ ಮಲ್ಲಿಗಾರವನ್ನು ತಯಾರು ಮಾಡುತ್ತಾರೆ. ಅಮ್ಮ ರೇಣುಕ ಜನಕ ರಣರಂಗದಲ್ಲಿ ಸೌರನಂತೆ ಹೋರಾಡುವ ಸೌರ್ಯ ಧೈರ್ಯ ಸಾಕ್ಷರಪ್ಪ ಮಗಳೇ ರೇಣುಕ ಅಪ್ಪಯ್ಯ ಆ ಗಡ್ಡದ ಸನ್ಯಾಸಿಯನ್ನು ಹೊರಸಿ ಅರಣ್ಯಕ್ಕೆ ಓದುವೆಯ ಮಗಳೇ ನೀಯಾದಕ್ಕೆ ಬೇಕು ಅಪ್ಪಯ್ಯ ಅಮ್ಮಯ್ಯ ನನಗೆ ಈ ರಗಳೆ ಬೇಕಾಗಿಲ್ಲ ಈ ತಂದೆ. ಮಗಳೇ ಬ್ಯಾಡಮ್ಮ ಮಗಳೇ ಒಪ್ಪಿಕೊಳ್ಳುವುದು ಎನ್ನ ತಂದೆ. ಮಾತು ಸ್ವಲ್ಪ ಕೇಳಮ್ಮ ನನ್ನ ಮಾತು ಸ್ವಲ್ಪ ಕೇಳು ತಂದೆ. ತಂದೆಯ ಮಾತು ಕೇಳಮ್ಮ ಮಗಳೇ ರೇಣುಕ ಅಪ್ಪಯ್ಯ ಅಮ್ಮಯ್ಯ ನಾನು ನಿನ್ನ ಪ್ರೀತಿಯ ಮಗಳಲ್ಲವೇ? ನನ್ನ ಮುತ್ತಿನ ಮಗಳೇ ಅಮ್ಮಯ್ಯ ನನ್ನ ಮಾತು ಕೇಳು ತಂದೆ. ಇದು ಮಾತ್ರ ಇಲ್ಲಮ್ಮಯ್ಯ ಒಪ್ಪಿಕೊಳ್ಳುವುದಿಲ್ಲವೇ? ಸಾಧ್ಯವಿಲ್ಲಮ್ಮಯ್ಯ ಅಪ್ಪಯ್ಯ ಅಮ್ಮಯ್ಯ ಇತ್ತ ಬಾ. ಹೇಳಮ್ಮಯ್ಯ ಅಲ್ಲಿ ಕೂತಿರುವ ಪಕ್ಷಿ ಯಾವುದು ತಂದೆ? ಹಾಗೆ ಲಕ್ಷಮ್ಮಯ್ಯ ಅಪ್ಪಯ್ಯ ಅಮ್ಮಯ್ಯ ಅದು ಕರೆದಿಲ್ಲಮ್ಮಯ್ಯ ಹೋಗಿಲೆ ತಂದೆ. ಆ ಸನ್ಯಾಸಿಯಮ್ಮಯ್ಯ ಅಪ್ಪಯ್ಯ ಅಮ್ಮಯ್ಯ ಏನ್ರಿ ಕೇಳು. ಚೆನ್ನಾಗಿರಮ್ಮ ಆ, 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 ಆ,
ಮೆಚ್ಚಿ ಯಾರೇನು ಮಾಡಬೇಕಾಗಿದೆ ಅಪ್ಪಯ್ಯ. ಆ ಮುನಿವರರ ಗುಣ ಗಾಂಭೀರ್ಯವನ್ನು ಇಡೀ ಜಗತ್ತೇ ಮೆಚ್ಚಿ ತಲೆಬಾಗುತ್ತಿರುವಾಗ ನಾನು ಮನಸ್ಸೋಲುವುದರಲ್ಲಿ ಅತಿಶಯವೇ ಇಲ್ಲ. ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಜನಕ, ನವರಕ್ತ ಮಾಲೆಗಳಿಂದ ಅಲಂಕೃತಳಾಗಿ ಚಿನ್ನದ ಹಂಚಿನ ಕುಪ್ಪಸವನ್ನು ತೊಟ್ಟು ಮುತ್ತು ಮಾಡಿದ ಕುಪ್ಪಸವನ್ನು ತೊಟ್ಟು ಮಗಳೇ ರೇಣುಕ ಲಕ್ಷ್ಮಿಯಂತೆ ಗಜಲಕ್ಷ್ಮಿಯಂತೆ ಪರಿಶೋಭಿಸುವುದು ಬಿಟ್ಟು ಮಗಳೇ ರೇಣುಕ ಅಪ್ಪಯ್ಯ, ನಿರವರಣ ಸುಂದರಿಗಾಗುವುದು ಎಲ್ಲಿಗೆ ಸರದೋರುವುದು ಕುಮಾರಿ ನೀನಾಗಲೇ ಗಾಬರಿ. ಅಪ್ಪಯ್ಯ, ಅಮ್ಮಯ್ಯ, ನೀನು ಒಪ್ಪಿಕೊಂಡರೆ ನಾನು ಗಾಬರಿ ಆಗುವುದಿಲ್ಲ ತಂದೆ. ನಾನು ಸರ್ವತ ಅಲ್ಲ ಅಮ್ಮಯ್ಯ. ಅಪ್ಪಯ್ಯ, ಅಮ್ಮಯ್ಯ, ನಾನು ನಿನ್ನ ಪ್ರೀತಿಯ ಮಗಳಲ್ಲವೇ? ನನ್ನ ಮುದ್ದಿನ ಮಗಳಮ್ಮ ಅಮ್ಮಯ್ಯ ರೇಣುಕ. ಪರಿಪರಿಯಾಗಿ ಬೇಡಿಕೊಳ್ಳುತ್ತೇವೆ ತಂದೆ. ನಿನ್ನ ಕೇಳವನ್ನು ನಿನ್ನ ತಂದೆಯು ಅಪ್ಪಯ್ಯ, ಅವನು ಬೇಡುತ್ತೆ. ಅಪ್ಪಯ್ಯ, ಮುಖದಲ್ಲಿ ಒಪ್ಪಿಕೋ ತಂದೆ. ಸಾಧ್ಯವಿಲ್ಲಮ್ಮ. ನಿನ್ನನ್ನು ಹೇಗೆ ಒಪ್ಪಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತು ತಂದೆ. ನನಗೆ ಅಪ್ಪಿಗೆ ನನ್ನ ಮಗಳ ರೇಣುಕ. ಅಪ್ಪಯ್ಯ, ಹೇಳುವಲ್ಲಿ ಕೇಳು. ಚೆನ್ನಾಗಿ ಹೇಳಮ್ಮ. ಕಾಶ್ಮೀರ ಚಕ್ರವರ್ತಿ ಕಾಶ್ಮೀರ ಸಸ್ಯ ಎನ್ನ ಮಾತು ಕೇಳು ನೀ ಪೂರ್ತಿ. ಫಲ. ಮಗಳೆಂಬ ನಿನ್ನ ಪ್ರೀತಿ ಬಿಡು ನೀನು ರೀತಿ ನೀತಿ. ಹ. ಅಪ್ಪಯ್ಯ, ಅಮ್ಮಯ್ಯ, ಒಂದು ಕಿಸನುಡಿಯನ್ನು ಹೇಳುವೆನೋ ಚೆನ್ನಾಗಿ ಕೇಳು. ಅದೇ ಸವಿಸ್ತಾರಗಳಮ್ಮ ರೇಣುಕ. ತಾಯಿ ಗರ್ಭದಲ್ಲಿ ಬರುವಾಗ ಯಾವುದನ್ನು ಹೊತ್ತುಕೊಂಡು ಬಂದಿಲ್ಲ, ಹೋಗುವಾಗ ಯಾವುದನ್ನು ಹೊತ್ತುಕೊಂಡು ಹೋಗುವುದಿಲ್ಲ. ಫಲ. ಮಧ್ಯದಲ್ಲೇ ಬಂದು ಮಧ್ಯದಲ್ಲೇ ತೊಲಗುವ ಈ ಸಿರಿ ಸಂಪತ್ತು ಯಾವುದು ಶಾಶ್ವತವಲ್ಲ. ಕಾಶ್ಮೀರದ ಚಕ್ರವರ್ತಿ, ಇದನ್ನು ತಿಳಿದುಕೊಳ್ಳಿ ಪೂರ್ತಿ. ನಾರದ ರೇಣುಕ. ಮಗಳೇ ರೇಣುಕ, ಅಪ್ಪಯ್ಯ, ವೈರಕ್ಷದ ಮಾತುಗಳನ್ನು ಮಾತನಾಡಿದೀಯ. ಮಾತನ್ನೇ ಆಡಿದ ತಂದೆ. ಮಗಳೇ ರೇಣುಕ, ಜನಕ, ಅಪ್ಪಯ್ಯ, ಆ ಗಡ್ಡದ ಸನ್ಯಾಸಿಯನ್ನು ಉಳಿಸಿ ಅರಣ್ಯಕ್ಕೆ ಹೋಗಿವಿಯ ಮಗಳೇ. ನೀವು ಯಾತಕ್ಕೆ ಬೇಕು? ಅಪ್ಪಯ್ಯ, ಅಮ್ಮಯ್ಯ, ಇಷ್ಟೊಂದು ಸಿಟ್ಟು ಒಳ್ಳೆಯದಲ್ಲ ತಂದೆ. ನನಗೆ ಆ ಸನ್ಯಾಸಿ ಅಲ್ಲವಲ್ಲಮ್ಮಯ್ಯ. ಅಪ್ಪಯ್ಯ, ನನ್ನ ಹಣೆ ಎಂದರೆ ರಾಜಕುಮಾರ ಮಗನಾಗಿರಬೇಕು. ಅಪ್ಪಯ್ಯ, ಅಮ್ಮಯ್ಯ, ನಾನೇ ಒಪ್ಪುವುದಿಲ್ಲ. ಕಾಶ್ಮೀರ ರಾಜಕುಮಾರಿಯಾದ ನೀನು ರೇಣುಕಾದೇವಿ ಅವನು ಹಂಗೆ ಇರಬೇಕಮ್ಮಯ್ಯ. ಅಪ್ಪಯ್ಯ, ಆ ಸನ್ಯಾಸಿಗೆ ಕೊಡುವುದಿಲ್ಲ. ಆ ಸನ್ಯಾಸಿಯನ್ನು ಸುಂದರವಾಗಿ ಕಾಶ್ಮೀರ ರಾಜನ ಈ ಕಡೆ ಅಪ್ಪಯ್ಯ, ಮಗಳೇ, ಅವರ ಮನಸ್ಸು ಒಳ್ಳೆಯದು ತಂದೆ. ಅವನು ಒಳ್ಳೆಯದನ್ನು ಅಪ್ಪಯ್ಯ, ಅಮ್ಮಯ್ಯ. ನಾವು ದಿನ ಬೆಳಗಾದರೆ ಹ, ಅನ್ನವನ್ನು ತಿನ್ನುತ್ತೇವೆ, ಚಿನ್ನವನ್ನು ತಿನ್ನುತ್ತೇವೆ. ಹ. ಹೇಳ್ತದೆ, ತಿರುಪತಿಯ ಅನ್ನವನ್ನು ತಿನ್ನುತ್ತೇವೆ, ಚಿನ್ನವನ್ನು ತಿನ್ನುತ್ತೇವೆ. ಎಂತ ಅದ್ಭುತವಾಗಿ ಎಂದಿಗೆ ಹೇಳಬೇಡಮ್ಮ ಮಗಳೇ ರೇಣುಕ. ಹಾಗಾದರೆ ಆ ಸನ್ಯಾಸಿಗೆ ಕೊಟ್ಟು ನನ್ನ ಲಗ್ನವನ್ನು ಮಾಡುತ್ತದೆ. ಪರ್ವತ ಕೊಡುವುದಿಲ್ಲಮ್ಮಯ್ಯ. ಕೊಡುವುದಿಲ್ಲ ಅಂದರೆ ಬಿಡುವುದಿಲ್ಲ ತಂದೆ. ನಾನು ಕೊಡುವುದಿಲ್ಲ ಮಗಳೇ ರೇಣುಕ. ಅಪ್ಪಯ್ಯ, ರೇಣುಕ, ನಿನಗೆ ಇಷ್ಟೊಂದು ಸಿಟ್ಟಿರಬೇಕಾದರೆ ಆದರೆ ನಿನ್ನ ಮಗಳಾದ ನನಗಿನ್ನೆಷ್ಟಿರಬೇಕು? ಹೌದು ಹೌದು ಕುಮಾರಿ. ಅಪ್ಪಯ್ಯ, ಹ, ಒಪ್ಪಿಕೋ ತಂದೆ. ಎನ್ನು ಮಾತನ್ನ ಕೇಳಮ್ಮ ಮಗಳೇ ರೇಣುಕ. ಇದು ನನ್ನ ಪ್ರೀತಿಯ ತಂದೆ ಅಲ್ಲವೇ? ನನ್ನ ಪ್ರೀತಿಯ ಮಾಡುವಮ್ಮ ರೇಣುಕ. ಒಪ್ಪಿಕೋ ಜನಕ. ಒಪ್ಪಿಕೋ ಮಗಳೇ. ಆ ಕೆಟ್ಟ ಕನಸಿಗೆ ಕಾಣುವುದು. ಈ ನಿನ್ನ
ಜನಕ ಎನ್ನ ಮಾತನ್ನು ಕೇಳು. ಕೇಳುತ್ತಿರುವೆನಲ್ಲ. ಬೇಗ ಮಗಳೇ ಬೇಡ. ನೀನು ಯಾರನ್ನು ಮೆಚ್ಚುಗೆಗೆ ಅವಳಿಗೆ ಕೊಟ್ಟು ಮಹಾ ಸಂಭ್ರಮದಿಂದ ರಕ್ಷಣವನ್ನು ಮಾಡುವರು. ಮಗಳೇ ರೇಣುಕಾ, ಜನಕ ಇಷ್ಟು ಕಾಲ ಅಲ್ಲ. ಅಪ್ಪಯ್ಯ, ಅಮ್ಮಯ್ಯ, ಹಣೆಯಕ್ಕೆ ಕೂಡಿದರು ಹಣೆದವರ ಸತ ಬೇಕಾಗಿಲ್ಲ ತಂದೆ. ನನಗೆ ಬೇಕಾಗಿದ್ದಲ್ಲಮ್ಮ ಮಗಳೇ ರೇಣುಕಾ. ಅಪ್ಪಯ್ಯ, ಅಮ್ಮಯ್ಯ, ರತ್ನವನ್ನು ತಿಪ್ಪೆಯಲ್ಲಿ ಮುಚ್ಚಿಟ್ಟರು, ಮಸಿ ಬಟ್ಟೆಯಲ್ಲಿ ಮುಚ್ಚಿಟ್ಟರು. ರತ್ನವೊಂದೇ ಹೇಳಿದರೆ ಹೊರತು ಕಲ್ಲೆಂದು ಯಾರು ಭಾವಿಸುವುದಿಲ್ಲ ತಂದೆ. ಅಪ್ಪಯ್ಯ, ಅಮ್ಮಯ್ಯ, ಆ ಯೋಗಿಯವರ ಮೈಗೆ ನನ್ನ ಮೈ ತಾಕಿದ ದಿನವೇ ನನ್ನ ಬಾಳು ಭಾಗ್ಯೋದಯ. ಶವದಗ್ನಿ ಎಂಬ ಮುನಿವರೊಡನೆ ಈ ನಿನ್ನ ಮಗಳ ಪ್ರಾಣಿ ಪ್ರಾಣ ಮಾಡಿಸದಿದ್ದರೆ ನಿನಗೆ ಅಮಂಗಲ ತಪ್ಪಿದ್ದಲ್ಲ ಕಾಶ್ಮೀರದ ಚಕ್ರವರ್ತಿ. ಇದನ್ನು ತಿಳಿದುಕೊಳ್ಳಿ ಪೂರ್ತಿ. ಆದಿಶೇಷನ ಬಳಿಯ ಚಿನ್ನದಲ್ಲಿದ್ದರೆ ಶೃಂಗಾರ, ಕೆಬ್ಬಣದ ಕದಗದಲ್ಲಿದ್ದರೆ ಹದಕ್ಕೆ ಬೆಳೆದವರು. ಮಗಳೇ ರೇಣುಕಾ, ಎತ್ತ ತಂದೆಯಾದ ಮುಂದರದ ಬರದ ಕುಂದಗಳಿಗೆ ಎತ್ತ ಮಗಳನ್ನು ಬಲಿಕೊಡಲೆ. ಮಗಳೇ ರೇಣುಕಾ, ಈಗ ನಿನ್ನ ನಿರ್ಧಾರವನ್ನು ಬದಲಿಸಿಕೊ. ಇಲ್ಲವಾದರೆ ನಿನ್ನ ರುಂಡವನ್ನು ಕಡಿದು ಚಂಡದಂತೆ ಸತ್ತರೂ ಚಿಂತೆ ಇಲ್ಲ. ಒಂದು ಎರಡನತ್ತು ಸುಮ್ಮನೆ ಹೊರಗರು. ಮಗಳೇ ರೇಣುಕಾ, ನಿನ್ನ ನೆಚ್ಚಿಯ ಮೇಲೆ ಮಾತವನ್ನು ಹಾರಿಲ್ಲ ಮಗಳು. ಸಾಕು ನಿನ್ನ ನಾನು ಕೇಳಿದ ಮಗಳೇ ರೇಣುಕಾ. ಇಲ್ಲ ಮಗಳೇ, ಚೆನ್ನೆಯ ಮಗಳು ಕೇಳಿದ ಅಮ್ಮಯ್ಯ. ಸರ್ವತ್ತ ಹಾಡುವುದಿಲ್ಲಮ್ಮ. ಹೋಗುದು ಮಗಳೇ ತಂದೆ, ಹೇಳು ಮಗಳೇ ಕೇಳುವುದು. ಅಪ್ಪಯ್ಯ, ಅಮ್ಮಯ್ಯ, ನಿನ್ನ ಮೇಲೆ ನನಗೆ ಪ್ರೀತಿ ಇಲ್ಲ ತಂದೆ. ಮಗಳ ಮೇಲೆ ತಂದೆ ಎಷ್ಟೋ ಪ್ರೀತಿರಮ್ಮ ಮಗಳೇ ರೇಣುಕಾ. ಅಪ್ಪಯ್ಯ, ಮಗಳೇ, ನನ್ನ ಮಾತು ನೀನು ಒಪ್ಪಿಕೊಳ್ಳುವುದಿಲ್ಲ ಎಂದರೆ ನಿನ್ನ ಮೇಲೆ ಪ್ರೀತಿ ಎಲ್ಲಿಂದ ಬರುವುದು ತಂದೆ? ರಾಜಕುಮಾರನಿಗೆ ಒಪ್ಪಿದು ತಕ್ಷಣವೇ ಮದುವೆ ಮಾಡಿದರು. ಈಗೆಲ್ಲ ಮುಗಿದೋಗಿದೆ ತಂದೆ. ಕೊಟ್ಟು ನನ್ನ ಲಗ್ನವನ್ನು ಮಾಡುತ್ತೆ. ಸಚ್ಚನ ಪ್ರೇಮಿ ಆಹೋ ಸ್ವಾಮಿ ನಾರದರೆ